ಹಲೋ ಹಾಯ್ ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ಒಂದ್ ಎಲೆಗ ಬ್ರಾಹ್ಮಿ ಎಲೆಯ ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಚಟ್ನಿ ಪುಡಿ ಮೊಸರು ಅನ್ನ, ಹಾಲು ಅನ್ನ, ದೋಸೆ ಜೊತೆಗೆ ಹಾಗೆ ತುಪ್ಪ ಅನ್ನ ಜೊತೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಇದು ಮಕ್ಕಳ ಬುದ್ಧಿಗೆ ತುಂಬಾ ಒಳ್ಳೆಯದು, ಹಾಗೆ ಕಣ್ಣಿನ ದೃಷ್ಟಿಗೂ ಕೂಡ ತುಂಬಾ ಒಳ್ಳೆಯದು. ಈ ಎಲೆ ನಾವು ಇದನ್ನ ಡೈಲಿ ಮಕ್ಕಳಿಗೆ ತಿನ್ನೋ ಕೊಡಕ್ ಆಗಲ್ವಲ್ಲ, ಈ ರೀತಿ ಚಟ್ನಿ ಪುಡಿಯನ್ನ ಮಾಡಿಟ್ಕೊಂಡ್ರೆ ನಾವು ಮಕ್ಕಳಿಗೆ ಡೈಲಿ ಕೊಡ್ಬೋದು. ಮಾಡೋದು ಕೂಡ ತುಂಬಾ ಸುಲಭ ಇದೆ. ಹೇಗ್ ಮಾಡೋದು, ಏನೇನ್ ಬೇಕು ಮಾಡೋಕೆ ಅನ್ನೋದು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತೋರಿಸ್ಕೊಡ್ತೀನಿ. ಹಾಗೆ ಯಾರಾದ್ರೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಮಕ್ಕಳಿದ್ರೆ ಈ ತರದ ಚಟ್ನಿ ಪುಡಿಯನ್ನ ನೀವು ಮಾಡ್ಕೊಡಿ, ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆ ದೊಡ್ಡವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಈ ಚಟ್ನಿ ಪುಡಿ. ಬನ್ನಿ ಫ್ರೆಂಡ್ಸ್, ಒಂದ್ ಎಲೆಗದ ಚಟ್ನಿ ಪುಡಿ ಮಾಡೋದು ಹೇಗೆ, ಮಾಡೋಕೆ ಏನೇನ್ ಬೇಕು ಅಂತ ನಾನು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತೋರಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ನೋಡ್ಕೊಂಡ್ ಬರೋಣ. ಜವಾರಿ ಬೆಳ್ಳುಳ್ಳಿ ತಗೊಂತ ಇದ್ದೀನಿ. ಒಂದು 3 ಗಡ್ಡೆಯಷ್ಟು ಜವಾರಿ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. 1 ಟೀ ಸ್ಪೂನ್ ಅಷ್ಟು ಜೀರಿಗೆಯನ್ನ ತಗೊಂತ ಇದ್ದೀನಿ. ಅಚ್ಚ ಖಾರದ ಪುಡಿ ಒಂದು 3 ರಿಂದ 4 ಚಮಚದಷ್ಟಿದೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ತಗೊಳ್ಳಿ. ಹೆಚ್ಚು ಹಾಕೊಳ್ಳೋರಿದೆ ಖಾರನ ಸ್ವಲ್ಪ ಹೆಚ್ಚು ತಗೊಳ್ಳಿ. ಹಾಗೆ 1 ಎಲೆಗದ ಸೊಪ್ಪನ್ನ ನಾನು ಚೆನ್ನಾಗಿ ತೊಳೆದು ನೆರಳಲ್ಲಿ ಒಣಗಿಸಿ ಹಾಗೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಒಂದು 3 ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ. ಹಾಗೆ ಹುರ್ಗಡ್ಲೆನ 1 ಕಪ್ ಅಷ್ಟು ತಗೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಬೆಲ್ಲವನ್ನು ತಗೊಂಡಿದ್ದೀನಿ. ಆರ್ಗಾನಿಕ್ ಬೆಲ್ಲ ತಗೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ಸ್ವಲ್ಪ ಹುಣಸೆಹಣ್ಣು ತಗೊಂತಾ ಇದ್ದೀನಿ. ಹುಣಸೆಹಣ್ಣು ಆಪ್ಷನ್, ಬೇಕಾದ್ರೆ ಹಾಕೋಬಹುದು, ಬೇಡಾದ್ರಿಲ್ಲ. ಹಾಗೆ 1 ಕಪ್ ಅಷ್ಟು ಕಡಲೆ ಬೀಜ ಅಥವಾ ಶೇಂಗಾ ಬೀಜವನ್ನ ತಗೊಂತಾ ಇದ್ದೀನಿ. 1-2 ಎಸಳಷ್ಟು ಕರ್ಬೇವನ್ನ ತಗೊಂತಾ ಇದ್ದೀನಿ. ಹಾಗೆ ಒಣ ಕೊಬ್ಬರಿ ತಗೊಂತಾ ಇದ್ದೀನಿ. ಅರ್ಧ ಗಿಟಕದಷ್ಟು ಒಣ ಕೊಬ್ಬರಿಯನ್ನ ಹೆಚ್ಚಿ ಇಟ್ಕೊಂಡಿದ್ದೀನಿ. ಇಷ್ಟು ಮಾಡೋಕೆ ಬೇಕಾಗಿರೋ ಸಾಮಗ್ರಿಗಳು. ಹಾಗೆ ಕಡಾಯಿಯನ್ನ ಬಿಸಿಗೆ ಇಟ್ಕೊಂತಾ ಇದ್ದೀನಿ. ಸ್ವಲ್ಪ ಕಡಾಯಿ ಬಿಸಿ ಆಗ್ಲಿ. ಇವಾಗ ಕಡಾಯಿ ಬಿಸಿ ಆಗ್ತಾ ಬಂತು. ಬೆಳ್ಳುಳ್ಳಿನ ಹುರ್ಕೊಳ್ಳೋಕೆ ಹಾಕಂತ ಇದ್ದೀನಿ. ಸಣ್ಣ ಉರಿಲಿ ಹುರ್ಕೊಳ್ಳಿ, ಉರಿ ಜಾಸ್ತಿ ಮಾಡ್ಬೇಡಿ. ಚಟ್ನಿ ತುಂಬಾ ದಿನ ಇಡೋದಕ್ಕೆ ಕೆಡಬಾರ್ದು ಅಂದ್ಬಿಟ್ಟು ಬೆಳ್ಳುಳ್ಳಿನ ನಾನು ಹುರಿದು ಹಾಕೊಂತ ಇದ್ದೀನಿ. ಬೆಳ್ಳುಳ್ಳಿನ ಹುರಿದು ಹಾಕ್ಲಿಲ್ಲ ಅಂದ್ರೆ ಹಸಿದ್ ಹಾಕಿದ್ರೆ ಚಟ್ನಿ ಬೇಗ ಬುಸ್ಟ್ ಬರುತ್ತೆ. ಹುರಿದು ಹಾಕಿದ್ರೆ ಬುಸ್ಟ್ ಬರಲ್ಲ ಅನ್ನೋ ಕಾರಣಕ್ಕೆ ನಾನು ಬೆಳ್ಳುಳ್ಳಿಯನ್ನ ಹುರಿದು ಹಾಕೊಂತ ಇದ್ದೀನಿ. ಸಣ್ಣ ಉರಿಲಿ ಹುರ್ಕೊಳ್ಳಿ. 1-3 ಗಡ್ಡೆಯಷ್ಟು ಬೆಳ್ಳುಳ್ಳಿ ಬೇಳೆಯನ್ನ ನಾನು ತಗೊಂಡಿದ್ದೀನಿ. ಇವಾಗ ಇದು ಹುರಿತಾ ಬಂತು, ಚಟಪಟ ಸಿಡಿತಾ ಇದೆ. ಇಷ್ಟ ಆದ್ರೆ ಸಾಕು. ನಾನು ಇವಾಗ ಇದನ್ನ ತೆಗಿತಾ ಇದ್ದೀನಿ. ಇಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ. ಕರ್ಬೇವು ಎಸಳನ್ನ ಹುರ್ಕೊಳ್ಳೋಕೆ ಹಾಕೊಂತ ಇದ್ದೀನಿ. ಇದನ್ನು ಸ್ವಲ್ಪ ಸಣ್ಣ ಉರಿಲೇ ಹುರ್ಕೊಳ್ಳಿ. ಸಾಧ್ಯವಾದ್ರೆ ಕಬ್ಬಿಣ ತವವನ್ನೇ ಬಳಸಿ, ಅಡಿಗೆ ರುಚಿ ಚೆನ್ನಾಗಿರುತ್ತೆ. ಹುರಿದಾಗ ರುಚಿ ಚೆನ್ನಾಗಿ ಬರುತ್ತೆ ಅದು ನಾನ್ ಸ್ಟಿಕ್ ತವಕ್ಕಿಂತ. ಒಂದ್ಸಲ ನೀವು ಬೇಕಾದ್ರೆ ಈ ತರ ಟ್ರೈ ಮಾಡಿ ನೋಡಿ. ಕರ್ಬೇವನ್ನ ಸಣ್ಣ ಉರಿಲಿ ಹುರ್ಕೊಳ್ಳಿ. ಸಾಕು. ಇಷ್ಟ ಆದ್ರೆ ಇವಾಗ ನಾನು ಇದನ್ನ ತಕೊಂತ ಇದ್ದೀನಿ. ಇದನ್ನ ಆರಕ್ಕೆ ಇಡೋಣ. ಇವಾಗ ಜೀರಿಗೆಯನ್ನು ಹುರಿಯಕ್ಕೆ ಹಾಕೊಂತ ಇದ್ದೀನಿ. ಜೀರಿಗೆ ಸ್ವಲ್ಪ ಹುರ್ಕೊಂಡ್ರೆ ಸಾಕು, ಇದು ಬೇಗ ಹುರಿಯುತ್ತೆ. ಸಣ್ಣ ಉರಿಲಿ ಹುರ್ಕೊಳ್ಳಿ. 1 ಟೀ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ನಾನು ಜೀರಿಗೆನ. ಸಣ್ಣ ಉರಿಲಿ ಹುರ್ಕೊಳ್ಳಿ, ಬೇಗ ಹುರಿಯುತ್ತೆ ಜೀರಿಗೆ. ಬಾಣಲೆ ಬಿಸಿ ಇರುತ್ತಲ್ಲ, ಅದೇ ಬಿಸಿನೇ ಸಾಕಾಗುತ್ತೆ. ಜೀರಿಗೆ ಇವಾಗ ಹುರ್ಕೊಂತ ಬಂತು, ಸಾಕು. ಜೀರಿಗೆ ಹುರಿದ ತಕ್ಷಣ ಘಮ ಬರುತ್ತೆ. ಇಷ್ಟ ಆದ್ರೆ ಸಾಕು. ನೀವು ಇವಾಗ ಗ್ಯಾಸ್ ಅನ್ನ ಕಂಪ್ಲೀಟ್ ಆಗಿ ಆಫ್ ಮಾಡ್ಬಿಡಿ. ಸಾಕು ಇಷ್ಟ ಆದ್ರೆ. ಇವಾಗ ನಾನು ಇದನ್ನ ಒಂದು ಬೌಲ್ಗೆ ತಕೊಂತ ಇದ್ದೀನಿ. ಅದೇ ಬಾಣಲೆಯಲ್ಲಿ ತಕೊಂತ ಇದ್ದೀನಿ. ಕೆಲವು ಕಡೆ ಕಡಲೆ ಬೀಜ ಅಂತಾರೆ, ಕೆಲವು ಕಡೆ ಶೇಂಗಾ ಬೀಜ ಅಂತಾರೆ. ಸಣ್ಣ ಉರಿಯಲ್ಲಿ ಕಡಲೆ ಬೀಜವನ್ನ ನಾನು ಹುರ್ಕೊಂತ ಇದ್ದೀನಿ. ನನ್ನ ಚಾನಲ್ ಅನ್ನು ಯಾರಾದ್ರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಇದೇ ರೀತಿಯ ಒಣ ಚಟ್ನಿ ಪುಡಿ ರೆಸಿಪಿಗಳು ನನ್ನ ಚಾನಲ್ ಅಲ್ಲಿ ತುಂಬಾ ಹಾಕಿದ್ದೀನಿ, ಬೇಕಾದ್ರೆ ಚೆಕ್ ಮಾಡ್ಕೊಂಡು
ನೋಡ್ಕೊಂಡು ನೀವು ಕೂಡ ಮಾಡ್ಕೊಳ್ಳಿ. ಇವಾಗ ಶೇಂಗಾ ಬೀಜ ಹುರ್ಕೊಂತ ಬಂತು, ನೋಡ್ತಾ ಇರ್ಬೋದು ಬಣ್ಣ ಕೂಡ ಬದಲಾಗಿದೆ ಶೇಂಗಾ ಬೀಜದ್ದು. ಸಣ್ಣ ಉರಿರಿ, ಕಾಳನ್ನ ಸೀಸ್ಬೇಡಿ, ಸೀದ್ರೆ ಸೀದು ಇರೋ ವಾಸನೆ ಬರುತ್ತೆ ಚಟ್ನಿ. ಸಣ್ಣ ಉರಿಲಿ ನಿಧಾನಕ್ಕೆ ಹುರ್ಕೊಳ್ಳಿ. ಮತ್ತೆ ಈ ರೀತಿಯ ಒಂದೆಲ್ಗ ಅಥವಾ ಬ್ರಾಹ್ಮಿ ಅಂತಾರೆ ಚಟ್ನಿ ಪುಡಿಯನ್ನು ಮಕ್ಕಳಿಗೆ ಕೊಡಿ, ತುಂಬಾ ಒಳ್ಳೆಯದು. ಕಣ್ಣಿನ ದೃಷ್ಟಿ ಚೆನ್ನಾಗಿರುತ್ತೆ, ಮೆದುಳು ಚುರುಕಾಗುತ್ತೆ, ಹಾಗೆ ಬುದ್ಧಿ ಬೆಳವಣಿಗೆ ಕೂಡ ತುಂಬಾ ಒಳ್ಳೆಯದು. ಈ ರೀತಿ ಚಟ್ನಿ ಪುಡಿಯನ್ನು ನೀವು ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ರುಚಿ ಹೇಗಿತ್ತು ಅಂತ ನನಗೆ ತಿಳಿಸಿ. ಸಾಕು, ಇಷ್ಟು ಹುರಿದಿದೆ, ಇಷ್ಟ ಆದ್ರೆ ಸಾಕಾಗುತ್ತೆ ನಮಗೆ ಚಟ್ನಿಗೆ. ಸಿಪ್ಪೆ ಕೂಡ ಬಿಡ್ತಾ ಇದೆ. ಇವಾಗ ಗ್ಯಾಸ್ ಅನ್ನ ಆಫ್ ಮಾಡ್ತಾ ಇದ್ದೀನಿ ನಾನು. ಇವಾಗ ಶೇಂಗಾ ಬೀಜ ಹುರಿದು ತಕ್ಕಂಡಾಗಿದೆ. ಅದೇ ಬಾಣಲೆಯಲ್ಲಿ ಇವಾಗ ಒಣ ಕೊಬ್ಬರಿನ ಸ್ವಲ್ಪ ಬಿಸಿ ಮಾಡ್ಕೊಂತ ಇದ್ದೀನಿ. ಸ್ವಲ್ಪ ಬಿಸಿ ಆದ್ರೆ ಸಾಕು, ತುಂಬಾ ಏನ್ ಬಿಸಿ ಆಗೋದ್ ಬೇಡ. ಅದರಲ್ಲೇ ಇವಾಗ ಹುರುಗಡ್ಲೆನು ಸ್ವಲ್ಪ ಬಿಸಿ ಮಾಡ್ಕೊಂತ ಇದ್ದೀನಿ. ಈ ರೀತಿ ಒಂದೆಲ್ಗದ ಚಟ್ನಿ ಪುಡಿನ ನೀವು ನಿಮ್ಮ ಮಕ್ಕಳಿಗೆ ಮನೇಲಿ ಮಾಡಿಕೊಡಿ, ತುಂಬಾ ಚೆನ್ನಾಗಿರುತ್ತೆ. ನೀವೇ ಮನೇಲಿ ಮಾಡ್ಬೋದು. ಒಂದೆಲ್ಗ ಸೊಪ್ಪು ಸಿಕ್ಕಾಗ ತಗೊಂಬಂದು ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡು ಈ ರೀತಿ ಚಟ್ನಿ ಪುಡಿ ಮಾಡ್ಕೊಡಿ. ದೋಸೆಗೆ, ರೊಟ್ಟಿ, ಚಪಾತಿ ಜೊತೆ ರೋಲ್ ಮಾಡಿ ನೀವು ಮಕ್ಕಳಿಗೆ ತಿನ್ನಕ್ಕೆ ಕೊಡ್ಬೋದು. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ. ಮಕ್ಕಳ ಬುದ್ಧಿ ಚುರುಕಿಗೆ ತುಂಬಾ ಸಹಾಯ ಆಗುತ್ತೆ. ಈ ಒಂದೆಲಗದ ಸೊಪ್ಪು ದಿನ ಸೊಪ್ಪು ತಿನ್ನ ಕೊಡಕ್ಕಾಗಲ್ವಲ್ಲ, ಈ ರೀತಿ ಚಟ್ನಿ ಪುಡಿಯಲ್ಲಿ ಸ್ವಲ್ಪ ಸ್ವಲ್ಪನೇ ನಾವು ಕೊಡ್ತಾ ಹೋಗ್ಬೋದು. ಇವಾಗ ಇದಾಗಿದೆ, ನಾನು ಗ್ಯಾಸ್ ಅನ್ನ ಆಫ್ ಮಾಡ್ತಾ ಇದ್ದೀನಿ. ಈ ಬಾಣಲೆ ಬಿಸಿ ಇದೆಯಲ್ಲ, ಅದೇ ಬಿಸಿಗೆ ಈ ಸೊಪ್ಪನ್ನ ನಾನೇನು 4 ಟೀ ಸ್ಪೂನ್ ಅಷ್ಟು ಸೊಪ್ಪನ್ನ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡಿದ್ದೆಲ್ಲ, ಆ ಸೊಪ್ಪನ್ನ ಇದರಲ್ಲಿ ಹಾಕೊಂತ ಇದ್ದೀನಿ ನಾನು ಇವಾಗ. ಇದು ಸ್ವಲ್ಪ ಬಿಸಿ ಆದ್ರೆ ಸಾಕು. ಇದು ಕಬ್ಬಿಣ ತವ ಆಗಿರೋದ್ರಿಂದ ಇದೇ ಬಿಸಿನೇ ಸಾಕಾಗುತ್ತೆ. ಮತ್ತೆ ಉರಿ ಏನ್ ಮಾಡೋದು ಬೇಡ, ನಾನು ಬಾಣ್ಲೆ ಬಿಸಿನೇ ಸಾಕಾಗುತ್ತೆ ಇದಕ್ಕೆ. ಅದ್ ನೋಡಿ ಸೊಪ್ಪಿಂದ ಘಮ ಬರ್ತಾ ಇದೆ, ಬಿಸಿಗೆ ಸಾಕಾಗಿದೆ ಬಿಸಿ. ನೋಡಿ ಫ್ರೆಂಡ್ಸ್, ಕಡಲೆ ಬೀಜ ಹುರ್ಕೊಂಡಿದೀನಿ. ಮುಟ್ಟಿದ ತಕ್ಷಣ ಸಿಪ್ಪೆ ಹೊಡಿಬೇಕು. ಈ ಹದಕ್ಕೆ ನೀವು ಶೇಂಗಾ ಕಾಳನ್ನ ಹುರ್ಕೋಬೇಕಾಗುತ್ತೆ, ಹಾಗಾದ್ರೆ ಚಟ್ನಿ ಚೆನ್ನಾಗಿರುತ್ತೆ. ಇವಾಗ ಇದನ್ನ ನಾನು ಮಿಕ್ಸಿ ಜಾರಿಗೆ ಹಾಕೊಂತ ಇದ್ದೀನಿ. ಹಾಗೆ ಈ ಒಂದೆಲ್ಗ ಸೊಪ್ಪು, ಒಣ ಕೊಬ್ಬರಿ, ಹುರುಗಡ್ಲೆನ ಏನ್ ಹುರ್ಕೊಂಡಿದ್ದೆಲ್ಲ ಅದನ್ನು ಕೂಡ ನಾನು ಇವಾಗ ಮಿಕ್ಸಿ ಜಾರ್ಗೆ ಹಾಕೊಂತ ಇದ್ದೀನಿ. ಕೂಡ ಹುರ್ಕೊಂಡಿದ್ದೆಲ್ಲ ನೋಡಿ ಹಿಂಗೆ ಮುಟ್ಟಿದ ತಕ್ಷಣ ಪುಡಿ ಆಗ್ಬೇಕು ಕರಿಬೇವು. ಈ ಹದಕ್ಕೆ ನೀವು ಕರಿಬೇವನ್ನ ಹುರ್ಕೋಬೇಕಾಗುತ್ತೆ. ಇದನ್ನು ಕೂಡ ನಾನು ಇವಾಗ ಹಾಕೊಂತ ಇದ್ದೀನಿ. ಹಾಗೆ ಬೆಳ್ಳುಳ್ಳಿ ಏನು ಹುರಿದು ಇಟ್ಕೊಂಡಿದ್ದೆಲ್ಲ ನಾನು, ಆ ಬೆಳ್ಳುಳ್ಳಿ ಕೂಡ ಹಾಕೊಂತ ಇದ್ದೀನಿ ಇವಾಗ. ಹಾಗೆ 1 ಟೀ ಸ್ಪೂನ್ ಅಷ್ಟು ಜೀರಿಗೆನ ಹುರಿದು ಇಟ್ಕೊಂಡಿದ್ದೆಲ್ಲ ಅದನ್ನು ಕೂಡ ಹಾಕೊಂತ ಇದ್ದೀನಿ. ಹಾಗೆ ಹುಣಸೆಹಣ್ಣನ್ನ ಇಟ್ಕೊಂಡಿದ್ದೆಲ್ಲ ಹುಣಸೆಹಣ್ಣನ್ನು ಕೂಡ ಇವಾಗ ನಾನು ಹಾಕೊಂತ ಇದ್ದೀನಿ. ಹಾಗೆ ಸ್ವಲ್ಪ ಉಪ್ಪು ಹಾಕೊಂತ ಇದ್ದೀನಿ ರುಚಿಗೆ ತಕ್ಕಷ್ಟು. ಹಾಗೆ ಅಚ್ಚ ಖಾರದ ಪುಡಿ ಕೂಡ ಹಾಕೊಂತ ಇದ್ದೀನಿ. ಹಾಗೆ ಬೆಲ್ಲ ಕೂಡ ಹಾಕೊಂತ ಇದ್ದೀನಿ. ಇವಾಗ ಇದನ್ನ ಸಣ್ಣದಾಗಿ ಪುಡಿ ಮಾಡ್ಕೊಂಡ್ ಬರ್ತೀನಿ. ಇವಾಗ ಪೌಡರ್ ಮಾಡ್ಕೊಂಡ್ ಬಂದಾಗಿದೆ. ಈ ಹದಕ್ಕೆ ಬಂದ್ರೆ ಸಾಕಾಗುತ್ತೆ ಪೌಡರು. ಈ ರೀತಿ ದೋಸೆಗೆ ಸ್ವಲ್ಪ ತುಪ್ಪ ಹಾಕಿ ನೀವು. ಹಾಗೆ ಈ ಒಂದೆಲಗದ ಚಟ್ನಿ ಪುಡಿ ಏನ್ ಮಾಡಿ ಇಟ್ಕೊಂಡಿರ್ತೀರಲ್ಲ, ಈ ರೀತಿ ದೋಸೆಗೆ ಮೇಲ್ ಹಾಕಿ ಮಕ್ಕಳಿಗೆ ಕೊಡಿ, ತುಂಬಾ ಚೆನ್ನಾಗಿರುತ್ತೆ. ದೋಸೆಗೆ ಅಂತ ಅಲ್ಲ, ನೀವು ರೊಟ್ಟಿ ಮಾಡಿದ್ರೆ ರೊಟ್ಟಿಗೆ, ಚಪಾತಿಗೆ ಕೂಡ ಈ ರೀತಿ ನೀವು ಹಾಕಿ ಕೊಡ್ಬೋದು. ಹಾಗೆ ಬಿಸಿ ಅನ್ನ ತುಪ್ಪಕ್ಕೂ ಕೂಡ ಕಲ್ಸ್ಕೊಂಡು ತಿನ್ಬೋದು, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಮಧ್ಯದಲ್ಲಿ ಸ್ವಲ್ಪ ಆಲೂಗಡ್ಡೆ ಪಲ್ಯ ಬಿಟ್ಟು ಸರ್ವ್ ಮಾಡ್ಕೊಡಿ. ಹೋಟೆಲ್ ಅಲ್ಲಿ ತಿಂತಿರಲ್ಲ ಮಸಾಲಾ ದೋಸೆ, ಅದೇ ರೀತಿನೇ ಇರುತ್ತೆ ಟೇಸ್ಟ್. ಆದ್ರೆ ನಾವು ಒಂದೆಲ್ಗ ಸೊಪ್ಪಿನ
ಇಂದ ಮಾಡಿರೋ ಚಟ್ನಿ ಪುಡಿ ಇದು. ಈ ರೀತಿ ನೀವು ಸರ್ವ್ ಮಾಡಿ ಕೊಡ್ಬೋದು. ಅವಾಗ ಈ ಚಟ್ನಿ ಪುಡಿ ಹಾಕಿರೋದು ನಾವು ಗೊತ್ತಾಗೋದಿಲ್ಲ, ಮಕ್ಕಳಿಗರಾಗ್ಲಿ ದೊಡ್ಡವರಿಗರಾಗ್ಲಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿನ ಒಂದ್ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ಹಾಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.